ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋದು. ಓಡಾಡತ್ತು ಇಲ್ಲಿ ನೋಡ್ರಿ, ಹತ್ತಿಕಾಯಿ ಎಟ್ಟು ಬಿದ್ದಾವ ನೋಡ್ರಿ ಫ್ರೆಂಡ್ಸ್. ಒಂದೇ ದಿನದಾಗೆ ಇಟ್ಟು ಹತ್ತಿಕಾಯಿ ಬಿದ್ದಾವ. ಮತ್ತು ಒಂದೆರಡು ಬುಟ್ಟಿ ಇಲ್ಲಿವೆಲ್ಲ ಇದನ್ ಸೋನು ಗಿಡದಾಗಂತೂ ಅದು ಏನು ಕೇಳಂಗಿಲ್ಲ ರೀ. ಅಟ್ಟು ಹಣ್ಣಾಗ್ಯಾವ, ಸಿಕ್ಕಾಪಟ್ಟಿ ಹಣ್ಣಾಗ್ಯಾವ ನೋಡ್ರಿ. ಒಂದು ಎರಡೇ ದಿನದ ಖಾಲಿ ಆಗಿಬಿಡ್ತಾವ ನೋಡ್ರಿ. ಒಟ್ಟು ಹಣ್ಣೆ ಅವು ಕಾಯಿ. ಭಾಳ ತಿನ್ಸ್ಬೇಡಪ್ಪ, ಗಬ್ಬದ ಎಮ್ಮೆದ ಹೊಟ್ಟೆ ಗ್ಯಾಸ್ ಹಿಡಿತು ನೋಡ್ರಿ ಫ್ರೆಂಡ್ಸ್. ಹತ್ತಿಕಾಯಿ ತಿನ್ಬೇಕಂತ ನೋಡ್ರಿ, ಚಲೋ ಕಣ್ಣಿಗೆ ಚಲೋ ನೋಡ್ರಿ. ನೋಡ್ರಿ ಇವು ಹತ್ತಿಕಾಯಿ ಇರ್ತಾವಲ್ಲ, ಇದು ಹಿಂಗೆ ಇಂಥದ್ದು ಪೂರ್ತಿ ಹತ್ತಿಕಾಯಿ ತೊಗೊಂಡು ಇಲ್ಲಿ ಅದ ನೋಡ್ರಿ ಫ್ರೆಶ್ ಹತ್ತಿಕಾಯಿ. ಇದು ಒಡಿಲಾರ್ದೆ ಬಾಯಾಗಿ ಇಡ್ಬೇಕಂತ್ರಿ, ಕಣ್ಣದು ಒಟ್ಟ ಬರಂಗಿಲ್ಲತ್ ನೋಡ್ರಿ. ಆಯ್ತು, ಕೂಸುಗಳು ಅಲಾರ್ದವ್ರು ಭೀ ತಿಂತಾರಲ್ರಿ. ಭಾರಿ ಸ್ವೀಟ್ ಅದಾವ್ರಿ ಇವು ಹತ್ತಿಕಾಯಿ. ಜವಾರಿ ಹತ್ತಿಕಾಯಿ ಮಸ್ತ್ ಅವ. ನಮ್ಮ ಸೋನು ಎಮ್ಮಿನೇ ಅಲ್ಲೇ ತಂದು ತಿನ್ಸಾಗತ್ತಾನ್ರಿ ಹತ್ತಿಕಾಯಿ. ಭಾಳ ತಿನ್ಸ್ಬೇಡಪ್ಪ, ಗಬ್ಬದ ಎಮ್ಮಿ ಹೊಟ್ಟೆ ಉಬಾರ್ ಹಿಡಿತವ. ಈಗ ಒಂದು ಸ್ವಲ್ಪ ಕರಿಬೇವು ತೊಗೊಂಡು ಹೋಗನ್ರಿ. ಏನು ಪಲ್ಯಕ್ಕೆ ಆತದ್ರಿ ಒಂದು ಜರ ಕರಿಬೇವು ನೋಡ್ರಿ ಯಾವ ರೀತಿ ಒಡ್ದದ ನೋಡ್ರಿ. ಎಷ್ಟು ಮಸ್ತ್ ಕಾಣಿಸ್ಲತ್ತದ. ಇದೆಲ್ಲ ಕರಿಬೇವು ಐತೆ ನೋಡ್ರಿ. ಕಡಿ ಪತ್ತ ಇಲ್ಲೆಲ್ಲ ಸಣ್ಣ ಸಣ್ಣ ಗಿಡ ಹುಟ್ಟ್ಯಾವ. ತಂಗಿದಾಗ ನೀರು ತಕೊರ್ಪ, ಅಲ್ಲಿ ಎಮ್ಮೆ ಕಾಲಾಗ ಸ್ವಚ್ಛ ಹುಡುಗು ಕಿಲ್ ನೋಡಿದು. ವಿಡಿಯೋ ಅಪ್ಲೋಡಿಗೆ ಇಟ್ಟಿದ್ರಲ್ಲಿ ಯಾಕೆ ವಿಡಿಯೋ ಚಲೋ ಬರಲ್ದು. ಅಲ್ಲಿ ವಿಡಿಯೋ ಅಪ್ಲೋಡಿಗೆ ಇಟ್ಟಿದ್ದು, ಅದರ ಸಂಬಂಧ ಅಲ್ಲಿ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ ನೋಡ್ರಿ. ವಿಡಿಯೋ ಅಪ್ಲೋಡ್ ಮಾಡ್ಬೇಕಲ್ರಿ ಮುಂಜಾನ್ಯಾಗ, ಅದ್ರ ಸಂಬಂಧ ಲೇಟ್ ಆಯ್ತು ನೋಡ್ರಿ. ಇದೊಂದು ಸ್ವಲ್ಪ ಮಟ್ಟ ಆಗಕತ್ತೈತೋ ಏನೋ ಜಾಸ್ತಿ ಆಗಕತ್ತೈತೋ ಏನು ತಿಳಿವಲ್ದ್ರಿ ನನಗೆ. ಅಡುಗೆ ಏನೇನು ಮಾಡ್ತೀನಿ ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್. ತೊಳೆದು ಅನ್ನಕ್ಕೆ ಇಟ್ಟೀನಿ. ಒಂದು ಸ್ವಲ್ಪ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡ್ರಿ. ಜೀರಿಗೆ ಸಾಸಿವೆ ಹಾಕಿ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕಡಿಪತ್ತ ತೊಗೊಂಡಿನಲ್ರಿ, ಇದು ಹಾಕ್ಕೊಂಡ್ರಿ. ವಿಡಿಯೋ ಚೆನ್ನಾಗಿಲ್ಲ ಹೊರಗೆ ಹೂಜ ಉಸ್ ಮಾಡ್ರಿ. ಈಗ ಇವು ಫ್ರೈ ಆಗಿ ಒಂದು ಸ್ವಲ್ಪ ಒಂಚೂರು ಅರಿಶಿನ ಹಾಕೊಂಡು ಮಜ್ಜಿಗೆ ಆಂಬೂರು ಮಾಡಾಕತ್ತೀನಿ. ಅರಿಶಿನ ಹಾಕ್ಬೇಕಲ್ರಿ, ಅದಕ್ಕೆ ಅಷ್ಟು ಅರಿಶಿನ ಹಾಕೋಣ. ಏನು ತಿನ್ನೋ ಅರಿಶಿನ ಗಡ್ಡೆ ಹಾಕ್ಯಾಡ್ರಿ, ಅದು ಈಗ ಗ್ಯಾಸ್ ಆಫ್ ಮಾಡೀನಿ ಫ್ರೆಂಡ್ಸ್. ಇಲ್ಲಿ ಮಜ್ಜಿಗೆ ಮಾಡಿಟ್ಟಿನಿ, ಇವು ಹಾಕೊಂಡ್ರಿ. ಈಗ ಉಳ್ದಟ್ಟು ಮಜ್ಜಿಗೆ ಹಾಕೊಂಡು ಬಿಡಲ್ಲ. ಅನ್ನದಾಗ ಒಂಥರ ಜಾಸ್ತಿ ಗಟ್ಟಿ ಆಗ್ಯದ. ಕೈಗೆ ಒಂದು ಸ್ವಲ್ಪ ನೀರು ಹಾಕ್ಬೇರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಮತ್ತು ರುಚಿ ಬ್ಯಾಲೆನ್ಸ್ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರಿ. ಆಯ್ತು ನೋಡಿರಿ, ಸಿಂಪಲ್ ಆದ ನುಗ್ಗೆ ಆಂಬೂರು ರೆಡಿ.
ಅನ್ನದ ಕೂಡ ಚಪಾತಿ ಕೂಡ ಮಸ್ತ್ ಆಗ್ತದ ನೋಡ್ರಿ ಕಾಂಬಿನೇಷನ್. ಈಗ ನೋಡ್ರಿ ದೇವ್ರ ಪೂಜೆ ಮಾಡ್ದನ. ಸೋನು ಭೀ ಮಾಡಲ್ಲಾಗೇನು ದೇವ್ರ ಪೂಜೆ. ಚಿನ್ನೊಂದೇನದ ಡ್ಯೂಟಿ ಅದು ನಡೆದವ. ಅದಕ್ಕಾಗಿ ದೇವ್ರ ಪೂಜೆ ಮಾಡ್ದೆ. ಇನ್ನು ಹಿಟ್ಟಿನಾದಿ ಚಪಾತಿ ಮಾಡೋದು ನೋಡ್ರಿ. ಅನ್ನ ಮತ್ತು ಮಜ್ಜಿಗೆ ಅಂಬ್ರು ಮಾಡೀನಿಲ್ರಿ. ಊಟ ಆಗ್ಯದ ಈಗ. ಸೋನು ಚಿನ್ನು ಊಟ ಮಾಡ್ರ. ಅದಕ್ಕೆ ಈಗ ದೇವ್ರ ಪೂಜೆ ಮಾಡೀನಿ. ಚಪಾತಿ ಮಾಡ್ಲಿಕ್ಕೆ ಅದಕ್ಕೆ ಲೇಟ್ ಆಗ್ಯದ್ರಿ. ಲೇಟ್ ಅಂದ್ರೆ ಜಾಸ್ತಿ ಟೈಮ್ ಏನಾಗಿಲ್ಲ, 9 ಗಂಟೆ ಆಗಿರ್ಬೇಕು. ಚಿನ್ನು ಮಾಡ್ತಾಳತ್ರಿ. ಮುಂಜಾನೆ ಎದ್ದು ಒಂದು ಕಬ್ಬು ತಂದು ಇಟ್ಟಿದ. ಒಟ್ಟು ಒಬ್ಬನೇ ತಿಂದು ಖಲಾಸ್ ಮಾಡೋಗತ್ತಾನ. ಏನತ್ತ ಕರವತ್ತು ಪಟ್ಟಿ ತೊಂಬತ್ತೋಯ್ ಚಿನ್ನೊಂದು ಡ್ಯೂಟಿ ನಡೆದದ. ತೋರಿಸಿದ ಯಾವ ಇವತ್ತು ಮತ್ತು ಮಾಡದ ನೋಡ್ರಿ. 3-4 ದಿನ ಬ್ಯಾಸಿಗೆ ಬಿಸಿಲು ಹೊಡೆದಂಗೆ ಹೊಡಿತು. ಈಗೇನದ ಮಾಡ್ಬರ್ಬೇಕು. ಮತ್ತು ಅವು ಅಲ್ಲಿ ಬಿದ್ರಿಗೆ ಹಾಕ್ಬೇಡ, ಅವ ಈ ಕಡೆ ಒಣ್ಯಾಕು. ಅದಕ್ಕೆ ಚಿನ್ನು ದೇವ್ರ ಪೂಜೆ ಮಾಡಲ್ಲ. ಒಗ್ಯಾಣ ಹೋಗಿತೀನಿ ಅಂದು ಒಗ್ಯಾಣ ಬಂದು ಒಗ್ಯಾಕತ್ತ ನೋಡ್ರಿ. ಇಲ್ಲಿ ಒಲಿ ಮ್ಯಾಗ ಅಡುಗೆ ಮಾಡ್ಬೇಕತ್ತಂದ್ರೆ ಗಾಳಿ ಒಂದು ಜಾಸ್ತಿ ಬಿಡ್ತವ. ಏನು ಮಾಡೋದ್ರಿ. ನೀರು ಬಿಟ್ಟಿದ್ದೇವೆ, ಪಲ್ಲಿಗೆ ನೀರು ಬಿಟ್ಟಿದ್ದೇವೆ ನೋಡ್ರಿ. ಲೈಟ್ ಹೋತಾವ ಮತ್ತು 10:15. ಇನ್ನು ಚಪಾತಿ ಮಾಡೋದು ಕೂತ್ರೆ ಅಲ್ಲೇ. ಇಲ್ಲಿ ಮೋಟ್ರ್ ಚಾಲು ಹೋಗೋಣ ನೀರು ಉಣ್ಸೋಕೆ ಬಂದೇವೆ ನೋಡ್ರಿ. ಇದೆಲ್ಲ ಒಣಗ್ಯದ್ರಿ. ಈಗ ಅಷ್ಟಕ್ಕೂ ನೀರು ಬಿಡ್ಬೇಕಾಗ್ಯದ. ಅಲ್ಲಿ ಹಚ್ಚು ಕಾಣಿಸ್ತಲ್ಲ, ಅಲ್ಲಿ ಟ್ಯಾಕ್ಟ್ರ್ ಒಂದು ಹೆಚ್ಚಿ ಕಡೆ ಪೈಪ್ ಕಾಣಿಸ್ತದ ನೋಡ್ರಿ. ಅಲ್ಲೆಲ್ಲ ಬಿಡಬೇಕಾಗ್ಯದ. ಇಲ್ಲಿ ಬಿಡ್ಡಗತ್ತಾನ ಸೋನು. ಕಾಡ್ತಾವಲ್ರಿ, ಹೊಡಿತಾವ ಅಲ್ಲಿ ಅಂದು ಇಬ್ಬರು ಕೂಡಿ ಉಣಿಸ್ತೇವೆ ನೋಡ್ರಿ. ಇದಕ್ಕೆ ಬಿಡು ಆತಮ್ಮ, ನಿನ್ನ ಮುಂದಿಂದಕ್ಕೆ ಬಿಡು. ಇನ್ನೊಂದು ಜರ ಬಿಡು. ಇದಕ್ಕೆ ಬಿಟ್ಟು ಅಲ್ಲಿ ವಾಲ್ತಿರು ನಡಿ. ನಡಿ ವಾಲ್ತಿರು ನಡಿ ಪಟ್ಟತ್. ಹಿಂಗೈಶ್ ಬಾ, ಕಡ್ದೆ ಬಾ. ಹೋಗು ವಾಲ್ತಿರು, ಹೋಗಿ ಪಟ್ಟತ್ ಮತ್ತೆ ಬೈತಾರ. ಅದ್ರಾಗ ತುಳಿಬೇಡ, ಲೇಟ್ ಮಾಡಿ ನಾಡ್ತಾವು. ಸಬ್ಸಿಪಲ್ಲಿ ದೌಡ್ ನಾಟಲ್ಲ. ರಾತ್ರಿ ನೀರು ಬಿಟ್ರೆ ಬದ್ನಿ ಗಿಡ ನೋಡ್ರಿ ಹೆಂಗೆ ಕಾಣಿಸ್ಲತ್ತಾವ. ಒಂದು ರಾತ್ರಿಗೆ ಎಟ್ಟು ಬೆಳ್ದಾವ ನೋಡ್ರಿ. ಸಿಕ್ಕಾಪಟ್ಟಿ ಚಲೋ ಕಾಣಿಸ್ತವ ನೋಡ್ರಿ. ಕೈನ ಮಳಗುಣಿ ಹಚ್ಬೇಕ್ರಿ ಎಲ್ಲ ಕಡೆ ತಿರ್ಗಾಡಿ. ನಾ ಚಾಳಸಿದಲ್ಲ. ಹಾಂ ಚಲ್ ಹೋದು ಲೈಟ್ ಹೋದು ನೋಡ್ರಿ. ಲೈಟ್ ಹಿಂಗದ ಬಾಳೆ. ಆ ಕಡೆ ನೀರು ಬಿಟ್ಟು ಈ ಕಡೆ ಬರದಾಗ ಹೋಗ್ಬಿಟ್ರಿ ಲೈಟ್. ಎಷ್ಟು ಬಂದವ್ರಿ. ಹೋಗು ಅಲ್ಲಿ ಹೊಡಿತಾರೆ ನಮ್ಮ. ಲೈಟ್ ಹೋಗೋಣ. ಅದೇ ಗ್ಯಾಪ್ ನಾ ಬಂದು ಚಪಾತಿ ಮಾಡಾಕತ್ತೀನಿ ನೋಡ್ರಿ. ಪಪ್ಪ ಉಳ್ಕೋತಾರ. ಚಪಾತಿ ನೀ ಮಾಡ್ತಿ? ನಮ್ಮ 4 ಮಾಡ್ತ. ಇಲ್ಲಿ ನೋಡ್ರಿ ಎಷ್ಟು ಚಪಾತಿ ಮಾಡೀನಿ. ಅವ್ರ ಪಪ್ಪಾಗ ಕೊಟ್ಟಿದ್ದೇವೆ. ಈಗ ಉಳ್ಕ ಹೋಗ್ತಾರ. ಈಗ ಇಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಹೋಗ್ತದ. ಈಗ ಲೈಟ್ ಅಂತರೂ ಬಂದಾವ್ರಿ. ಈಗ ನಾ ಹೋಗ್ತೀನಿ. ಚಿನ್ನು ಎಷ್ಟು ಚಪಾತಿ ಮಾಡ್ತಾವಂತ್ರಿ. ಅದೊಂದು ತೆಗಿತಿ. ಸಣ್ಣ ಮಾಡಿ ಗ್ಯಾಸ್ ತಗೋ. ಹೊಳಸ್ಬೇಕಲ್ಲ. ಇನ್ನೂ ಮೊಳಸಿ ಕಡ್ವಿಯ ಹೋಲಿ ಮಾಡೋದು. ಅಲ್ಲಿ ನೀರು ಉಡ್ಸೋಕ ಮಾಡೋ ಇಟ್ಟು ಬರಮ್ಮ. ಹೊಳಸಿ ಹಾಕಿ ನಮ್ಮ ಭಾಳ ಹೊತ್ತಿಸಿ ಬಿರ್ಸಿ ಮಾಡಬೇಡ.
ಫಾಲ್ಟ ಮುಂಜಾನೆ ಹಿಡ್ದು ಫಾಲ್ಟಾಗಿ ಬರೋದೇ ಈಗ ಬಂದವ್ರಿ ಲೈಟ ಒಂದು 10-15 ನಿಮಿಷ ನಡೆಯೋರ್ದಾಗ ಮತ್ತು ಮೋಟ್ರೇ ಬಂದಾಗ್ಯದ. ಈಗ 10-15 ಮಿನಿಟ್ ಆಗ್ಯದ ನೋಡ್ರಿ ಟೈಮ. ಈಗ 10:15ಗೆ ಲೈಟ್ ಹೋಗ್ತಾವ. ದಮ್ಮು ಅಯ್ಯಯ್ಯ ತೋರ್ಸ ಬೈ ಚಪಾತಿ ಮಸ್ತ್ ಚಪಾತಿ ಮಾಡಿ ನೋಡ್ರಿ ನಮ್ಮ ಚಿನ್ನು. ಗುಡ್ 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 ವೆರಿ ಗುಡ್ ನೋಡ್ರಿ ಚಪಾತಿ ಮಾಡಿ. ಒಂದು ಸ್ವಲ್ಪ ನಮ್ಮ ಎತ್ತಗೆ ಮಾಡೀನಿ ಹಿಟ್ಟ. ಈಗ ಒಂದು ಸ್ವಲ್ಪ ಗಟ್ಟಿ ಬೇಕು ರೀ. ಹಿಟ್ಟು ಹಚ್ಚಿ ಚಂದಾಗಿ ಅವಕ್ಕೆ ಹಿಟ್ಟು ಹಚ್ಚಿ ಲಟಾಸ್ಬೇಕು ಅವ್ರಿಗೆ ಲಟಾಸೋದು ದಂಡಿ ದಂಡಿ. ಮಾಡಿ ಸಣ್ಣ ಸಣ್ಣ ಲಟಾಸಿ ಹಾಕು ನೋಡ್ರಿ. ಭಾಳ ಎಟ್ಟು ಬಿದ್ದದು ಇದೆಲ್ಲ ವಾರವಾರಿ ಮಾಡಬೇಕು. ಇಟ್ಟು ಬಾಂಡೆ ಡಬ್ಬ ಹೊಡಿತೀವಿ. ಏನು ಕಾಲ ನೀರು ಚೆಲ್ಲಿರೇ ಅವ್ವ. ಹಂಗೆ ಸ್ವಚ್ಛ ಮಾಡೋದು ನೀವು ಹಂಗೆ ಗಬಾಳ ಗಿಡದಾಗ ಕಣ್ಣು ಹೆಂಗೆ ತರ್ದ ನೋಡ್ರಿ. ಮೆತ್ತಗೆ ಏನು ನೋಡ್ರಿ. ಹಣ್ಣಾಗ್ಯದ ಇದು 51 ದಿನ ಇರಲಿ. ಮಸ್ತ್ ಆಲು ತಗೊಂಡ್ರಿ ಕಾಯಿ. ಇದೊಂದು ಹಣ್ಣಾಗ್ಯದ ನೋಡ್ರಿ ಕಾಯಿ. ಏನು ಆಚಿನ ಇದು ಮೆತ್ತಗಾಗ್ಯದ ನೋಡ್ರಿ. ಹಣ್ಣಾಗ್ಯಾವ ಹಂಗೆ. ಏನು ಮಾಡ್ಲತ್ತಿತ್ತಂಗೆ ಇದು ಹುಂಚಿಕ್ಕಿ ಗೋಳಿ ಮನ್ ಮಾಡಿದ್ಲ. ಮನ್ ಮಾಡ್ದಂತ ಹುಂಚಿಕಾಯಿ ಗೋಳಿ ಮಾಡ್ಲತ್ತ. ತಲೆ ನಿಂಬಿಕಾಯಿ ಕೂದಲು ಸಿಕ್ಕಿ ಹೋಗ್ತಾವ ಹಿಂಗೆ ಹಿಡಿವು. ಹಣ್ಣಾಗ್ಯಾವ ಅದು ಒಂದೇ ಹಣ್ಣಾಗ್ಯದಲ್ಲ. ಅಯ್ಯ ಅದು ಭೀ ಹಣ್ಣು ಜರ ಮ್ಯಾತಾಗ್ಯಾವ. ನಾಳೆಗೆ ಹಣ್ಣು ಹಾಕೋದ್ಲ. ಕಿಲ್ಲಿ ಒಂದು ಅದ ಅದೊಂದು ಹಣ್ಣನ್ನು ತೆಗಿತು. ಅದಕ್ಕೆ ಏನೇನು ಹಾಕಿಬಿಟ್ಟಿದಿ? ಇದಕ್ಕೇನೂ ಹಾಕಿರ್ಲಿಲ್ಲ. ಉಪ್ಪ ಹಾಕಲ್ಲವ ಈ ಸಲ. ಉಪ್ಪು ಹಾಕ್ಲಿ ಒಂದು ಚಲೋ ಆಗಲ್ಲ ತಂಗಿ. ತಟಕ್ಕೆ ಹಾಕಿ ಕೊಟ್ಟಿಲ್ಲ. ಈಗೇನು ಹಾಕ್ತಿದ್ದು ಹುಂಚಿಕಾಯಿ. ಸೀತಾಫಲಕಾಯಿ ತೆಗ್ಲಿಗತ್ತಾರ. ಸೀತಾಫಲಕಾಯಿ ತೆಗ್ಲಿತ್ತೀವಿ ಮಮ್ಮಿ. ಇಲ್ಲಿ 4 ತೆಗ್ದಿಟ್ಟಾರ್ರಿ. ಇದ್ರಾಗ ಇದೊಂದು ಹಣ್ಣು ಐತ್ರಿ. ಆಮ್ಯಾಗ ಇದೊಂದು ಹಣ್ಣು ಅದ್ರಿ. ಇದೊಂದು 3 ಕಾಯಿ ಹಣ್ಣು ಇತ್ರೊಳಗೆ. ಇದು ತಿನ್ಲಕ್ಕೆ ಬರ್ತದೀಗ. ಅದಕ್ಕೆ ಬಕ್ಳಕ್ಕೆ ಹಗ್ಗದ. ಆಯ್ ನೋಡ ಅಂತದಮ್ಮನ್ ತಿಲ್ಲೂತ. ತಾ ಅಯ್ಯಯ್ಯ ಕಾಯಿ ತೋರಿಸಿ ನೋಡ್ರಿ. ನಮ್ಮ ಗಿಡದಾಗಿನ ಕಾಯಿ ಎಷ್ಟು ಮಸ್ತ್ ಹಣ್ಣಾಗ್ಯಾವ. ಬಾಯಿ ಬಿಟ್ಟಾವ ನೋಡ್ರಿ ಗಿಡದಾಗ. ಹೂವ
ಸಣ್ಣಗ್ಯಾವಿ ಪಡಿ ಒಂದು ಹೊಡೆದು ತೋರಿಸು. ರುಚಿ ಅದ. ಭಾಂಡ ತಿಕ್ಕೋತೀವಿ ಮಮ್ಮಿ. ಇಲ್ಲಿ ನೋಡ್ರಿ, ಇಲ್ಲಿ ಒಲಿ ಎಲ್ಲ ಸ್ವಚ್ಛ ಮಾಡಿ ನಾಳೆ ಏನರ ರೆಸಿಪಿ ಮಾಡ್ಬೇಕಂಥೇಳಿ ಅದಕ್ಕೆ ಅಲ್ಲೆಲ್ಲ ತೊಳೆದಿಟ್ಟಿನಿ. ಒಲಿಗೆಲ್ಲ ತೊಳೆದು ಬಿಟ್ಟಿನಿ. ಮತ್ತು ಇಲ್ಲಿ ಭೀ ನೀರು ಹೊಡೆದೀನಿ ನೋಡ್ರಿ, ಧೂಳು ಧೂಳು ಆಗಿರ್ತದೆ ಒಂದು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ವಡಪಾವ್ ಮಾಡ್ಬೇಕಂಥೇಳಿ ಬಟಾಟೆ ಕುದಿಯಕ್ಕೆ ಹಾಕಾಗತ್ತೀನಿ ನೋಡ್ರಿ. ಮತ್ತು ಹೋಗ್ಯದ ಹಿಡಿಯೋದು ಸರಿಯಾಗಿ ಬರಲ್ಲ. ಬೇಯಿಸು ಬಟಾಟೆ ಕುದ್ಲಿಕ್ಕೆ ಹಾಕ್ತೀನಿ ರೀ. ಎಲ್ಲ ಹೋಳು ಹಾಕೀನಿ ಈ ಥರ. ಬಟಾಟೆ ಕುದಿಸ್ತೀನಿ ರೀ ಮೊದಲು. ಇಲ್ಲಿ ನೋಡ್ರಿ, ಹಿಟ್ಟು ತೊಗೊಂಡಿನಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಟ್ಕೊತೀನಿ ರೀ. ಇಲ್ಲಿ ನೋಡ್ರಿ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಜೀರಿಗೆ, ಅಜ್ವೇನ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಪುದೀನ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ನೋಡ್ರಿ. ಎಲ್ಲ ಹಾಕಿ ಕುಟ್ತೀನಿ ರೀ ಸಣ್ಣ. ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ. ಇದೆಲ್ಲ ಕುಟ್ಟಿಟ್ಕೊಂಡಿನಲ್ರಿ, ಇದು ಕುಟ್ಟಿಟ್ಟದು ಹಾಕೊಂಡ್ರಿ ಇದ್ರಾಗಿ. ಸುಮ್ಮ ಒಂದು ಸ್ವಲ್ಪ ಫ್ರೈ ಆಗತ್ತ. ಮ್ಯಾಲ ತೆಳಗೆ ಮಾಡ್ಬೇಡ, ಅಳಗಡ್ಡಿ ಸ್ವಲ್ಪ ಹಾಕ ನೋಡ್ರಿ. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕು. ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ. ಈಗ ಇದು ಕುದಿಸಿ ಇಟ್ಕೊಂಡಿನಲ್ರಿ ಬಟಾಟಿ, ಕುದಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿನಿ. ಇದು ಬಟಾಟೆ ಹಾಕಿ ಕೈ ಆಡ್ಕೊಂಡು ಲೈಟ್ ಒಂದಿಲ್ಲ ನೋಡ್ರಿ ಫ್ರೆಂಡ್ಸ್. ನಾವು ಏನಾರು ಮಾಡಾಗ ಇದೇ ಇರ್ತದೆ ನೋಡ್ರಿ ಲೈಟ್ ಇಲ್ಲ. ಈಗ ಇದೆಲ್ಲ ಮಿಕ್ಸ್ ಮಾಡಿ ಉಂಡೆಗಳು ಮಾಡಿ ಇಟ್ಕೊತೀನಿ ರೀ. ಆಮೇಲೆ ಸಿಗ್ತೀನಿ ರೀ ನಿಮಗೆ. ಮತ್ತೆ ಉಪ್ಪು ಹಾಕೊಂಡ್ರಿ, ನಾವು ಉಪ್ಪೇ ಹಾಕಿಲ್ಲಲ್ರಿ ನಾ. ಸಾಕ್ರಿ ಇಷ್ಟು. ಚಲೋ ಹೊತ್ನಾಗ ಕೈ ಆಡಿಸಿ ಉಂಡೆ ಮಾಡಿ ಇಡ್ತೀನಿ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಉಳ್ಳಿ ಅಂತೂ ಈ ಥರ ಮಾಡೀನಿ. ಎಲ್ಲ ಉಳ್ಳಿಗಳು ಮಾಡಿಟ್ಟಿನಿ ಬಟಾಟಿದು. ಈಗ ನೋಡ್ರಿ, ಇಲ್ಲಿ ಕಡ್ಲಿ ಹಿಟ್ಟು ಏನು ಕಲಸಿಟ್ಟಿನಲ್ರಿ, ಮ್ಯಾಲ ಸೋಡಾ ಪುಡಿ ಹಾಕೀನಿ. ಯಾಕಂದ್ರೆ ಮೊದಲು ಹಾಕಿಲ್ರಿ ನಾ ಸೋಡಾ ಪುಡಿ. ಹಾಕೋಣ ಹಿಟ್ಟು ಕಲಸಿಲ್ರಿ, ಉಪ್ಪು ಹಾಕಿ ಕಲಸಿಲ್ಲ. ಈಗ ಎಣ್ಣೆ ಬಿಡೋಳಿಗೆ ಸೋಡಾ ಪುಡಿ ಹಾಕ್ತೀನಿ ನೋಡ್ರಿ. ಈಗ ಇವು ಉಳಿದ್ರಾಗ ಎದ್ದೆದ್ದಿ ಎಣ್ಣೆ ಬಿಡೋಣ್ರಿ. ಇಟ್ಟು ಬಿಡಮ್ರಿ. ಇಲ್ಲಿ ನೋಡ್ರಿ, ಈ ಥರ ಎಣ್ಣೆ ಅಂತೂ ಕಾಯ್ದು. ಈಗ ಈ ಉಂಡೆಗಳು ಈ ಥರ ಮಾಡಿ ಹಿಟ್ಟಿನಾಗ ಎದ್ದೆದ್ದಿ ಬಿಡೋಣ್ರಿ.
ಜಾಸ್ತಿ ತಕ್ಕೊಳ್ಳಲ್ಲ. ರೆಡಿ ಆಗಿದೆ. ಶಂಕ ಅನ್ಸುತ್ತಾವ. ಫೋಟೋಡಿ ನೋಡ್ರಿಪ್ಪ ಫ್ರೆಂಡ್ಸ, ವಡಪಾವ್ ಮಾಡೋದಂತೂ ಆಯಿತು. ಸೋನು ಚಿನ್ನು ತಿರ್ಲಕತ್ತಾರ. ಹೆಂಗಾಗ್ಯಾವ ಬೇ? ಮಸ್ತ್ ಆಗ್ಯಾವ್ರಿ ವಡಪಾವ್ ಅಂತೂ. ಜಾಸ್ತಿ ಖಾರನ ಹಾಕಿಲ್ರಿ ನಾ. ಇಲ್ಲಿ ಅದಾವ ನೋಡ್ರಿ ಪಾವ್ ಇಲ್ಲಿ ಅದಾವ. ಶೇಂಗಾದ ಹಿಂಡಿ ತೊಗೊಂಡಿದ್ದೆವು. ಉಪ್ಪು ಹಚ್ಚಿ ಒಂದು ಸ್ವಲ್ಪ ಜಾಸ್ತಿನೇ ಹುರಿದಿನ ಮೆಣಸಿನ್ಕಾಯಿ ತಿಂತಾರ ಅಂದು ಜಾಸ್ತಿ ಖಾರ ಹಾಕಿಲ್ಲಲ್ರಿ. ಇವು 4 ಬಟಾಟೆ ಪಲ್ಯ ಆಗನ ಮೆಣಸಿನ್ಕಾಯಿ ಹಾಕಿ ಬಿಟ್ಟಿನಿ ನೋಡ್ರಿ. 4 ಮಿರ್ಚಿ ಬಜ್ಜಿ ಮಾಡೀನಿ ನೋಡ್ರಿ. ಇವತ್ತಿನ ವಿಡಿಯೋನ ಇಷ್ಟಿತ್ತು ನೋಡ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ಇದರಂತೆ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.